ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಪವಾಡ ಬಸವೇಶ್ವರ ದೇವಸ್ಥಾನದ ಮೂರ್ತಿ ಕಳ್ಳತನ, 32 ಕೆಜಿ ಬೆಳ್ಳಿ ವಿಗ್ರಹ ಹೊತ್ತೊಯ್ದ ಕಳ್ಳರು. ವಾರ್ತೆಗಳ ವಿವರ. ಮುದ್ದೇಬಿಹಾಳ ತಾಲೂಕಿನ ಬಸರಕೋಟದ ಐತಿಹಾಸಿಕ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ಬಸವೇಶ್ವರ ವಿಗ್ರಹವನ್ನೇ ಕಳ್ಳರು ಕದ್ದೊಯ್ದಿರುವ ಘಟನೆ ಸೋಮವಾರ ಬೆಳಕಿಗೆ ಬಂದಿದ್ದು, ಭಕ್ತರು ಹಾಗೂ ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ. ಘಟನೆ ಹಿನ್ನೆಲೆ: ಬಸರಕೋಟದ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಅರ್ಚಕರು ಕರೆ ಮಾಡಿ ದೇವಸ್ಥಾನದ ವಿಗ್ರಹ ಕಾಣಿಸುತ್ತಿಲ್ಲ, ಕಳ್ಳತನವಾಗಿದ್ದು ಕರೆ ಮಾಡಿ ತಿಳಿಸಿದ ಕೂಡಲೇ ಆಡಳಿತ ಮಂಡಳಿ ಸದಸ್ಯರೆಲ್ಲ ಸೇರಿ ಪೊಲೀಸರಿಗೆ ಮಾಹಿತಿ ನೀಡಿದವು. ದೇವಸ್ಥಾನದ ಸಿಸಿ ಕ್ಯಾಮೆರಾಗಳು ಜೂನ್ 27ರಂದು ಬಂದಾಗಿದ್ದು ಅವುಗಳನ್ನು ದುರಸ್ತಿ ಮಾಡಿಸಿರಲಿಲ್ಲ. ಇದನ್ನು ಸಾಧಿಸಿ ಕಳ್ಳರು ದೇವರ ಮೂರ್ತಿ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ನಮಗೆ ಯಾರ ಮೇಲೂ ಸಂಶಯವಿಲ್ಲ, ಆದರೆ ಹೊರಗಿನಿಂದ ಬಂದವರೇ ದೇವಸ್ಥಾನದ ಮಾಹಿತಿ ತಿಳಿದುಕೊಂಡು ವಿಗ್ರಹ ಕಳ್ಳತನ ಮಾಡಿಕೊಂಡು ಹೋಗಿರುವ ಸಂಶಯ ಇದೆ ಎಂದು ದೇವಸ್ಥಾನ ಕಮಿಟಿ ಅಧ್ಯಕ್ಷ ಎ.ವೈ. ಬಿರಾದಾರ್ ತಿಳಿಸಿದರು. ಇಂದು ಬೆಳಗಿನ 4 ಗಂಟೆಗೆ ದೇವಸ್ಥಾನದ ಶಂಕರಲಿಂಗ ಸ್ವಾಮಿಗಳು ಫೋನ್ ಮಾಡಿದರು. ಫೋನ್ ತಕ್ಷಣ ಫೋನ್ ನೋಡೋಣ, ನನಗೆ ಆಶ್ಚರ್ಯ ಆಯ್ತು, ಗುಡಿಲಿಂದ ಯಾಕೆ ಫೋನ್ ಬಂತು ಅಂತ ಮಾತನಾಡಿದ್ರು. ಹಿಂಗ ಮೂರ್ತಿ ಕಳುವಾಗೈತ್ರಿ, ನೀವು ಅರ್ಜೆಂಟ್ ಬರ್ಬೇಕಂತಂದ್ರು. ಆಗಿಂದಾಗ ನಾನು ಸೈಕಲ್ ಮೋಟರ್ ತಗೊಂಡು ದೇವಸ್ಥಾನಕ್ಕೆ ಹೋದೆ. ಮತ್ತು ಮೇಲಾಗಿ ದೇವಸ್ಥಾನದಾಗ ನೋಡ್ಲಕ್ಕ ಅಲ್ಲಿನೂ ದೇವಸ್ಥಾನದ ಬಾಗಿಲುಗಳನ್ನು ತೆರೆದು ಗದ್ದಿಗೆ ಮೇಲೆ ಇರತಕ್ಕಂತ ಭವ್ಯವಾದ ಮೂರ್ತಿಯನ್ನು ಅಪಹರಿಸಿಕೊಂಡು ಹೋಗಿದ್ರು. ಆಗ ನೋಡಿದ ಕೂಡಲೇ ನಾನೆಲ್ಲ ಇಡೀ ನಮ್ಮ ಟ್ರಸ್ಟ್ ಮಂಡಳಿಗೆ ಫೋನ್ ಮಾಡಿ ಆಘಾತಕಾರಿ ಸುದ್ದಿ ಹಿಂಗಾಗೈತೆ ಅಂತ ತಿಳಿಸಿದ್ ನಾನೆಲ್ಲರಿಗೆ. ಆಗಿಂದಾಗ PSI ಸಾಹೇಬರು ತಿಪ್ಪರೆಡ್ಡಿ ಅವ್ರಿಗೆ ಮತ್ತು ನಮ್ಮ ಅಸ್ಕೆ ಅವ್ರಿಗೆ ಫೋನ್ ಮಾಡಿ ಹಿಂಗ ಘಟನೆ ಜರುಗೈತ್ರಿ ಬಸರಕೋಟದಾಗ, ಅರ್ಜೆಂಟ್ ಬರ್ಬೇಕನ್ನ. ಅವರು ತತ್ಕ್ಷಣ ಒಂದು ತಾಸಿನೊಳಗ ಬಂದು ಅದನ್ನೆಲ್ಲ ಅವಲೋಕಿಸಿ, ಯಾಕಂದ್ರೆ ಸುಮಾರು ಅದು 10 ವರ್ಷದ 12 ವರ್ಷದಿಂದ ಈ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದೇವೆ ದೇವಸ್ಥಾನದೊಳಗೆ. ಶಾಸ್ತ್ರೋಕ್ತವಾಗಿ ಅವತ್ತು ಇಟ್ಟಿಂದ 16ನೇ ಇಸ್ವಿಲಿಂದ ಇಟ್ಟಿಂದ ಇವತ್ತಿನವರೆಗೂ ನಾವು ಅದನ್ನು ಬಹಳ ಎಚ್ಚರ ವಹಿಸಿ 2 ಲಾಕರ್ ಕೀಲಿಗಳ ಮಧ್ಯದಲ್ಲಿ ಗದ್ದಿಗೆಯಲ್ಲಿ ಪ್ರತಿಷ್ಠಾಪಿಸಿದೆವು. CCTV 8 CCTVಗಳನ್ನು ಚಾಲೂ ಮಾಡಿದ್ದೆವು. ಎಲ್ಲ ಯಥಾ ಪ್ರಕಾರವಾಗಿ ನಡೆದಿತ್ತು. ಆ ನಡೆದ ವೇಳೆದಾಗ ಇವತ್ತಿನ ಸನ್ನಿವೇಶದಲ್ಲಿ ಆ CCTV 27ನೇ ತಾರೀಕಿನವರೆಗೆ ಸುವ್ಯವಸ್ಥಿತ ಇದ್ದು, ಮೊನ್ನೆ ಜೂನ್ 27. ಆದ್ರೆ ನಾವು ಲೈವ್ ಚಲೋ ಅದಾವ ಅಂತ ಹೇಳ್ಕೇರಿ ನಮಗೆ ಅದು ಒಳಗೆ ಏನಾಗೈತೆ ಅನ್ನೋದು ಅಷ್ಟು ಗುರುತಾಗ್ಲಿಲ್ಲ. 27ನೇ ತಾರೀಕಿನಿಂದ ಚಲೋ ಆಗೈತೆ ಅಂತ ನಾವು ಬಿಟ್ಟಿದ್ದೆವು. ಅದು ಏಕಾಏಕಿ 27ಕ್ಕೆ ಬಂದ್ ಆಗೈತಿ CCTV. ಇವತ್ತಿನ ನೋಡ್ಲಕ್ಕಲ್ಲಿ ಇವತ್ತ 6ನೇ ತಾರೀಕು ಅಂದ್ರೆ 8 ದಿವಸ ಆ CCTV ಬಂದ್ ಆಗೈತಿ. ಯಾರೋ ಅನಾಮಿಕರು ರಾತ್ರಿ 12 ಗಂಟೆಯಿಂದ ಈ ನಡಗಿದ್ದು 3 ಗಂಟೆ ಒಳಗೆ ಜರುಗೈತೆ ಅಂತ ನಮ್ಮೆಲ್ಲ ದೇವಸ್ಥಾನದ ಕಮಿಟಿಯವರಿಗೆ ಎಲ್ಲ ಇಡೀ ಊರ ಗ್ರಾಮಸ್ಥರಿಗೆ ಗುರುತಾಗಿ ಇವತ್ತ ಅದನ್ನ ಏನ್ ಎಲ್ಲರೂ ಬಂದ್ರು, PSI ಸಾಹೇಬರು, CPI, DYSP ಅವರು ಎಲ್ಲರೂ ಬಂದು ಅದು 32 ಕೆಜಿ ಇದೆ ಮೂರ್ತಿ. ಗದ್ದಿಗೆ ಮೇಲೆ ಇದ್ದ ಒಂದೇ ಮೂರ್ತಿ ಅದು ತೆಗೆದುಕೊಂಡು ಹೋಗ್ಯಾರ. ಯಾರ ಮೇಲೂ ಏನ್ ಭಕ್ತರದ್ರಿ, ಇದು ಏನ್ ಒಂದು ಮನಿದೆಲ್ಲ, ಯಾರ ಮೇಲೂ ಸಂಶಯ ಪಟ್ಟುಕೊಳ್ಳೋದಿಲ್ಲ. ಭಕ್ತರ ಒಂದು ಇದರ್ಲಿಂದ ಅದು ಆದದ್ದು, ಎಲ್ಲ ತಯಾರಾದದ್ದು, ಅದು ದಾನಿಗಳ ರೂಪದಲ್ಲಿ ಆ ಒಂದು ನಿರ್ಮಾಣ ಆದದ್ದು. ಯಾರಿಗೆ ಏನು ಎಲ್ಲರೂ ಭಕ್ತರ, ಅವ್ರ ಮೇಲೆ ಇವ್ರ ಮೇಲೆ ನಮಗ್ ಸಂಶಯ ಪಟ್ಟುಕೊಳ್ಳುವಂತದ್ದು ಏನಿಲ್ಲ. ಆದ್ರೆ ಒಂದು ವಿಷಯ ಏನಂದ್ರೆ, ಸಾಧುಗಳು ಬರ್ತಾರ, ಅಂತರ್ರಾಜ್ಯದವ್ರು ಬರ್ತಾರ, ಬೇರೆ ಜಿಲ್ಲಾದವ್ರು ಬರ್ತಾರ, ಸ್ಟೇಟ್ನವ್ರು ಬರ್ತಾರ, ಬೇರೆ ಬೇರೆ ಬರ್ತಾರ, ಎಲ್ಲೆಲ್ಲಿ ಅವ್ರು ಬರ್ತಾರ ಹೋಗ್ತಾರ. ನಾವು ಅವರು ಬರೋರು ತಮ್ಮಷ್ಟಕ್ಕೆ ತಾವು ಬರ್ತಾರ ಹೋಗ್ತಾರ ಮಾಡ್ತಾರ. ಏನರೇ ಅವ್ರನ್ನ ಯಾರೇ ಸ್ವಲ್ಪ ಕುಡಿದು ಬಹಳ ವಿಪರೀತ ಕೆಲವೊಬ್ರು ಮಾಡ್ತಿದ್ರು. ಅಂತವ್ರ ಮುಖ ಯಾರ ಇವ್ರು ಅಂತರಾಜ್ಯ ಕಳ್ಳರು ಅವ್ರ ಜೋಡಿ ಕೂಡ್ಕೊಂಡು ಶಾಮೀಲ್ ಆಗಿ ಏನಾರ ಓದೋರ್ಬೇಕು ಅಂತ ನಮ್ಮ ಒಂದು ಸಂಶಯ. ಈ ಪ್ರಕಾರ ಆಗೈತಿ. ಇದೇ ಪೊಲೀಸ್ ಸ್ಟೇಷನ್ ದಾಗ ಕಂಪ್ಲೇಂಟ್ ಆಗೈತ್ರಿ. ಈಗ ಅದೇ ಇದಕ್ಕ ಸನ್ನಿವೇಶ ಬಂದೆವು. ಇವತ್ತಿನ ಪೊಲೀಸರಿಗೆ ಏನ್ ಹೇಳುದನ್ನಕೇನ್ರಿ, ಎಲ್ಲ ಅವರು ಬಂದು ನೋಡ್ಕೊಂಡು ಹೋದ್ರು. CPI ಎಲ್ಲರೂ ನೋಡ್ಕೊಂಡು ಹೋಗ್ಯಾರ. ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. CCTV ಅಲ್ಲೇ ನಮ್ಮೂರಲ್ಲಿ ಐತಿ, ಈ ಕಡೆ ಮಾದ್ನಾಳ್ ಐತಿ, ಈ ಕಡೆ ಗುಂಕರ್ಚಿ ಒಳಗ ಐತಿ. ಎಲ್ಲ ಟವಲಿಗೆ ಸಾಧ್ಯತೆಯಾಗಿ ನೋಡ್ಕೊಂಡು ಅವರು ಭರವಸೆ ಕೊಟ್ಟಾರ, ಆದಷ್ಟು ಇದನ್ನ ಮಾಡೋಣ್ರಿ, ಪಾಡುಮುತ್ತೆ ಎಲ್ಲಿ ಹೋಗೋದಿಲ್ಲ. ಈ ದೇವಸ್ಥಾನದ ಇತಿಹಾಸದಲ್ಲಿ ಈ ಘಟನೆ ಕಳುವು ಆಯ್ದದ್ದು ನನ್ನ ಘಟನೆ. ನಾನು 40 ವರ್ಷದಿಂದ ಸಂಸ್ಥೆಯ ಸದಸ್ಯನಾಗಿ ಇವತ್ತು ಅಧ್ಯಕ್ಷನಾಗಿ ಕಾರ್ಯರೂಪಿಸಿಂದ ಏನೋ ಒಂದು ಪೈಸದ ಘಟನೆ ಕಳುವಾದ ಘಟನೆಗಳಿಲ್ಲ.
ಇದೇ ಸಂದರ್ಭದಲ್ಲಿ ಮಾತನಾಡಿದ ದೇವಸ್ಥಾನ ಕಮಿಟಿ ಸದಸ್ಯ ಶ್ರೀಶೈಲ್ ಮೇಟಿ, ಹಾಲಿ ಮಾಜಿ ಶಾಸಕರು ಘಟನೆಯ ಕುರಿತು ಕಟ್ಟುನಿಟ್ಟಾಗಿ ತನಿಖೆ ನಡೆಸಿ ತ್ವರಿತವಾಗಿ ಕಳ್ಳರನ್ನು ಬಂಧಿಸಲು ಪೊಲೀಸರಿಗೆ ಸೂಚನೆ ನೀಡಿದ್ದು, ಪೊಲೀಸ್ ಇಲಾಖೆ ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ. ಆದಷ್ಟು ಶೀಘ್ರ ಕಳ್ಳರು ಪತ್ತೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಈಶ್ವರ ಮೂರ್ತಿ ಕಳುವಿನ ಪ್ರಕರಣದಲ್ಲಿ ಪವಾಡ ಬಸವೇಶ್ವರ ಭಕ್ತರಲ್ಲಿ ತುಂಬಾ ಆತಂಕ ಉಂಟಾಗಿದೆ. ಆ ಆತಂಕ ದೂರ ಮಾಡಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸಾಕಷ್ಟು ಪ್ರಯತ್ನಗಳ ಮಾಡ್ತಾ ಇದೆ. ಅದಕ್ಕೆ ತಕ್ಕಂಗೆ ಮಾಜಿ ಶಾಸಕರಾಗಿರ್ಬೋದು, ಪ್ರೆಸೆಂಟ್ ಶಾಸಕರು ಕೂಡ ಬಹಳ ಮುತುವರ್ಜಿ ವಹಿಸಿ ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಿನ ಆದೇಶ ಮಾಡಿದ್ರಿಂದ ಪೊಲೀಸ್ ಇಲಾಖೆ 2-3 ತಂಡಗಳ ರಚನೆ ಮಾಡಿಕೊಂಡು ಈ ಭಕ್ತರ ಪವಾಡ ಬಸವೇಶ್ವರ ಮೂರ್ತಿ ಕಳುವಿನ ಪ್ರಕರಣದ ಇತ್ಯರ್ಥಕ್ಕಾಗಿ ಭಕ್ತರ ಮನಸ್ಸಿನ ಗೊಂದಲವನ್ನ ದೂರ ಮಾಡ್ಲಿಕ್ಕೆ ಶತಪ್ರಯತ್ನ ಮಾಡ್ಲಿಕ್ಕತ್ತಾರೆ. ಆದಷ್ಟು ಬೇಗ ಈ ಪ್ರಕರಣ ಬೆಳಕಿಗೆ ಬಂದು ಆ ಮೂರ್ತಿ ಮರಳಿ ದೇವಸ್ಥಾನಕ್ಕೆ ಬರುವಂತಾಗಲಿ ಅಂತ. ಸದಸ್ಯರಾದ ಎಸ್.ಬಿ. ನಾಡಗೌಡರ್, ಎಸ್.ಎಸ್. ಹಂಡ್ರಗಲ್ ಇದ್ದರು. ಘಟನೆಯ ಕುರಿತಂತೆ ಮುದ್ದೇವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾಜಿ ಪ್ರಧಾನಿ ಸಮ್ಮುಖದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ. ಪವಾಡ ಬಸವೇಶ್ವರ ದೇವಸ್ಥಾನಕ್ಕೆ ಕಳೆದ 2016-17ರಲ್ಲಿ ಈಗಿನ ಮಾಜಿ ಶಾಸಕ ಎಸ್. ಪಾಟೀಲ್ ನಡಹಳ್ಳಿ ಅವರು ತಾವು ದೇವಸ್ಥಾನಕ್ಕೆ ಹೊತ್ತಿದ್ದ ಹರಕೆಯಂತ 55 kg ಬೆಳ್ಳಿಯನ್ನು ದೇಣಿಗೆಯಾಗಿ ಕೊಟ್ಟಿದ್ದರು. ಅದರಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಬಸವೇಶ್ವರ ವಿಗ್ರಹವನ್ನು 32 kg ತೂಕದಲ್ಲಿ ತಯಾರಿಸಿದರು. ಇನ್ನೊಂದು ಶರಣಬಸವೇಶ್ವರ ಮೂರ್ತಿಯನ್ನು 20 kg ತೂಕದಲ್ಲಿ ಮಾಡಿಸಲಾಗಿತ್ತು. ದೇವರಪುರಿಗೆ ಶಾಸಕರಾಗಿದ್ದ ಎಸ್. ಪಾಟೀಲ್ ನಡಹಳ್ಳಿ ಅವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಅಂದಿನ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಕರೆಸಿ ಈ ಮೂರ್ತಿಗಳನ್ನು ಭವ್ಯ ಮೆರವಣಿಗೆ ನಡೆಸಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿತ್ತು. ಇಂದು ದೇವಸ್ಥಾನದ ಕೀಲಿ ಮುರಿದು ಪ್ರಧಾನ ವಿಗ್ರಹವನ್ನೇ ಕಳ್ಳರು ಹೊತ್ತೊಯ್ದಿದ್ದಾರೆ. ಪೊಲೀಸರು ಶ್ವಾನದಳ ಬೆರಳಚ್ಚು ತಂಡ ಭೇಟಿ. ದೇವಸ್ಥಾನದ ಬೆಳ್ಳಿ ಮೂರ್ತಿ ಕಳ್ಳತನ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡುತ್ತಿದ್ದಂತೆ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ, ಸಿಪಿಐ ಮೊಹಮ್ಮದ್ ಫಸೀವುದ್ದೀನ್, ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಗತ್ಯ ಮಾಹಿತಿ ಸಂಗ್ರಹಿಸಿದರು. ಅಲ್ಲದೆ ವಿಜಯಪುರದಿಂದ ಶ್ವಾನದಳ ಬೆರಳಚ್ಚು ತಜ್ಞರ ತಂಡದವರು ಆಗಮಿಸಿ ಮಹತ್ವದ ಮಾಹಿತಿ ಸಂಗ್ರಹಿಸಿದ್ದಾರೆ. ಪ್ರಕರಣದ ತನಿಖೆ ನಡೆದಿದೆ. ಸದ್ಯಕ್ಕೆ ಏನು ಹೇಳಲಾಗುವುದಿಲ್ಲ. ಆದಷ್ಟು ಬೇಗ ಕಳ್ಳರನ್ನು ಬಂಧಿಸುತ್ತೇವೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಶಾಸಕ ಸಿ.ಎಸ್. ನಾಡಗೌಡ ಭೇಟಿ. ಘಟನೆ ವಿಷಯ ತಿಳಿದು ಶಾಸಕ ಸಿ.ಎಸ್. ನಾಡಗೌಡ ಅಪ್ಪಾಜಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಡಳಿತ ಮಂಡಳಿಯವರಿಂದ ಘಟನೆ ಮಾಹಿತಿ ತಿಳಿದುಕೊಂಡರು. ಅಲ್ಲದೆ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ ಅವರಿಗೆ ಆದಷ್ಟು ಬೇಗ ಕಳ್ಳರನ್ನು ಬಂಧಿಸುವಂತೆ ಸೂಚನೆ ನೀಡಿದರು. ಮೂರ್ತಿ ಕಳುವು, ಭಕ್ತಿ ಕಣ್ಣೀರು. ಪವಾಡ ಬಸವೇಶ್ವರ ಮೂರ್ತಿ ಕಳುವು ಆಗಿದೆ ಎಂಬ ಸುದ್ದಿ ತಿಳಿದ ತಕ್ಷಣ ಸಾವಿರಾರು ಭಕ್ತರು ದೇವಸ್ಥಾನದ ಆಗಮಿಸಿ ಘಟನೆ ಕುರಿತು ಆತಂಕ ದಿಗ್ಭ್ರಮೆ ವ್ಯಕ್ತಪಡಿಸಿದರು. ಈ ವೇಳೆ ಭಕ್ತೆಯೊಬ್ಬಳು ದೇವಸ್ಥಾನದ ಆವರಣದಲ್ಲಿಯೇ ಪವಾಡ ಮುತ್ತೆ ಎಲ್ಲಿಗೆ ಹೋದ್ಯೋಯಪ್ಪ, ನಮ್ಮಪ್ಪನ ಕರ್ಕೊಂಡು ಹುಡುಕಾಡಿಕೊಂಡು ಬರ್ರೋ ಎಂದು ಕಣ್ಣೀರು ಹಾಕಿದ ದೃಶ್ಯ ಭಕ್ತರ ಮನ ಕಲಕಿತು. ದೇವಸ್ಥಾನದಲ್ಲಿ ಮೂರ್ತಿ ಇಲ್ಲದ ಕಾರಣ ಪಾದಗಟ್ಟೆಗೆ ಭಕ್ತರು ನಮಸ್ಕರಿಸಿ ಹೋಗುತ್ತಿದ್ದ ದೃಶ್ಯ ಕಂಡುಬಂದಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.